ಹಲೋ ಫ್ರೆಂಡ್ಸ್, ನನ್ನ ಚಾನೆಲ್ ಕನಿಕಾ ರೆಡ್ಡಿ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಾವು ಇವತ್ತು ಮಿಲೆಟ್ ದೋಸೆ ಮಾಡ್ತಾ ಇದ್ದೀವಿ. ಮಿಲೆಟ್ಸ್ ಸುಮಾರು ವೆರೈಟಿ ಇರುತ್ತೆ ಆ್ಯಂಡ್ ಎಲ್ರಿಗೂ ಗೊತ್ತು ಈಟಿಂಗ್ ಮಿಲೆಟ್ಸ್ ಇಸ್ ವೆರಿ ಹೆಲ್ದಿ. ಸೊ ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ಈ ದೋಸೆ ಮಾಡೋದಕ್ಕೆ ನಾವು ಸಾಮೆ ಅಕ್ಕಿ ಅಂತೀವಲ್ಲ, ಅದನ್ನು ಯೂಸ್ ಮಾಡ್ಕೋತಾ ಇರೋದು. ಸೊ ಅದು ಇಲ್ಲಿ ನಾನು 2 ಲೋಟ ತಗೊಂಡಿರೋದು. 2 ಲೋಟ ಸಾಮೆ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ತೊಗೋಬೇಕು. ಸೊ ಇದೇ ಲೆಕ್ಕ, ಇದೇ ಅಳತೆ. ನೀವು ಇನ್ ಕೇಸ್ 4 ಗ್ಲಾಸ್ ತಗೊಂಡ್ರೆ ಉದ್ದಿನಬೇಳೆ 1 ಗ್ಲಾಸ್ ಅಷ್ಟು ತೊಗೋಬೋದು. ಸೊ ಇಲ್ಲಿ ನಾನು 2 ಗ್ಲಾಸ್ ಸಾಮೆ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ, ಹಾಗೆ ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಹಾಕಿದ್ರೆ ಸ್ವಲ್ಪ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾವು ಇದನ್ನು ಆ್ಯಡ್ ಮಾಡ್ತಾ ಇರೋದು. ಸೊ ಇದನ್ನು ಆ್ಯಕ್ಚುಲಿ ನೆನೆಸಿಡಬೇಕು ನೀರಲ್ಲಿ. ನೀವು ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಬೇಕು ಅನ್ನೋದಾದರೆ ಇವತ್ತು ಬೆಳಗ್ಗೆನೇ ನೀವು ನೆನೆಸ್ಕೋಬೇಕು ಇದೆಲ್ಲ. ಅಂದರೆ ಉದ್ದಿನಬೇಳೆ ಮೆಂತ್ಯ ಸೆಪ್ರೇಟಾಗಿ ನೆನೆಸ್ತಾ ಇದ್ದೀನಿ, ಇಲ್ಲಿ ಸಾಮೆ ಅಕ್ಕಿನ ಕೂಡ ಸೆಪ್ರೇಟಾಗಿ ನೆನೆಸ್ತಾ ಇದ್ದೀನಿ. ಇದು ಇವತ್ತು ಬೆಳಗ್ಗೆ ನೆನೆಸಿದ್ರೆ ಸಂಜೆ ಅಂದರೆ ಒಂದು ಅರೌಂಡ್ 8 to 9 ಅವರ್ಸ್ ನೆನೆಸ್ಬೇಕು. ಸಂಜೆ ಅಷ್ಟೊತ್ತಿಗೆ ನಾವು ಇದನ್ನು ರುಬ್ಬಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಿಟ್ಟು ರೆಡಿ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ದೋಸೆ ಸಾಫ್ಟಾಗಿ ಆಗಲಿ ಅಂತ 1 ಗ್ಲಾಸ್ ಅಷ್ಟು ಅವಲಕ್ಕಿ ಕೂಡ ಹಾಕ್ಕೋತಾ ಇದ್ದೀನಿ. ಇದು ರೆಗ್ಯುಲರ್ ನಾವು ಪೋಹ ಎಲ್ಲ ಮಾಡ್ತೀವಲ್ವ, ಅದೇ ಅವಲಕ್ಕಿ. ಇದನ್ನು ಕೂಡ ನೆನೆಸಿ ಇಟ್ಕೋಬೇಕು. ಸೊ ಸಾಮೆ ಅಕ್ಕಿನ ಫಸ್ಟು ಒಂದು 2-3 ಸರ್ತಿ ತೊಳೆದ್ಬಿಟ್ಟು ನೀರನ್ನ ಚೆಲ್ಬಿಡಬೇಕು. ನೀರನ್ನ ಅದನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಒಳ್ಳೆ ಕುಡಿಯೋ ನೀರಲ್ಲಿ ನೆನೆಸಿಟ್ಕೋಬೇಕು. ಏನಕ್ಕಂದರೆ ನಾವು ಹಿಟ್ಟು ರುಬ್ತಾ ಇರ್ತೀವಲ್ವ, ಆವಾಗ ಇದೇ ನೀರನ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಅಕ್ಕಿ ನೆನೆಸಿದ ನೀರು ತುಂಬಾ ಹೆಲ್ದಿ. ಸೊ ಹಾಗಾಗಿ ಅದನ್ನು ನಾವು ವೇಸ್ಟ್ ಮಾಡಬಾರ್ದು. ಅದನ್ನು ಹಿಟ್ಟು ರುಬ್ಬಬೇಕಾದ್ರೇ ನಾವು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇದು ಅದು ನೆನೆಯೋಷ್ಟು ಈ ರೀತಿ ಕುಡಿಯೋ ಡ್ರಿಂಕಿಂಗ್ ವಾಟರ್ನ ಹಾಕ್ಬಿಟ್ಟು ನೆನೆಸಿ ಇಟ್ಟರೆ. ಬಟ್ ಪ್ಲೀಸ್ ರಿಮೆಂಬರ್ 8 to 9 ಅವರ್ಸ್ ಇದು ಸೋಕ್ ಆಗಲೇಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಾಗಲ್ಲ. ಸೊ ಚೆನ್ನಾಗಿ ಎರಡನ್ನೂ ನೆನೆಸ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೋಬೋದು. ಸೊ ಇಲ್ಲಿ ನೋಡಿ, ಆಗಲೇ ಎಲ್ಲ ನೆಂದಿದೆ. ಇಲ್ಲಿ ಉದ್ದಿನಬೇಳೆ ಮೆಂತ್ಯ ಇದೆ ಈ ಪಾತ್ರೆಯಲ್ಲಿ. ಸೊ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೀರನ್ನ ಚೆಲ್ಲಿ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಜಾರ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಮಿಕ್ಸಿ ಜಾರಲ್ಲಿ ಉದ್ದಿನಬೇಳೆ ಹಾಗೆ ಮೆಂತ್ಯ ಇದೆ ನೆಂದಿರೋ ಅಂಥದ್ದು. ಸೊ ಫಸ್ಟ್ ಇದನ್ನು ನಾನು ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಸೊ ಇದು ನನಗೂ ಒಂಥರ ಡೌಟ್ ಇತ್ತು, ಹೇಗಾಗುತ್ತೋ ಏನೋ ದೋಸೆ ಅಂತ. ಬಟ್ ತುಂಬಾ ಚೆನ್ನಾಗಾಯಿತು ದೋಸೆ. ನೀವೆಲ್ಲ ಟ್ರೈ ಮಾಡಿ ಒಂದ್ಸತಿ, ಗ್ಯಾರಂಟಿ ನಿಮಗೆ ನಾವು ರೆಗ್ಯುಲರಾಗಿ ಮಾಡೋವಂತಹ ದೋಸೆನೇ ಬೇಡ ಅನಿಸ್ಬಿಡುತ್ತೆ ಇದನ್ನು ತಿಂದರೆ. ಸೊ ನೋಡಿ, ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಅದೇ ನೀರು ಅಂದರೆ ಸಾಮೆ ಅಕ್ಕಿ ನೆನೆಸಿರ್ತೀವಲ್ವ, ಅದೇ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಫಸ್ಟು ಗ್ರೈಂಡ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಬಿಡೋಣ. ಸೊ ಇಲ್ಲಿ ಉದ್ದಿನಬೇಳೆ ಇದು ಮಿಕ್ಸ್ಚರ್ ರೆಡಿ ಆಗಿದೆ. ಸೊ ಇದನ್ನು ನಾನಿಲ್ಲಿ ಪಾತ್ರೆಗೆ ಬಗ್ಗಿಸ್ಕೊಂಡು ನೆಕ್ಸ್ಟು ಅದೇ ಮಿಕ್ಸಿಗೆ ನಾನು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ಇರೋ ಅಕ್ಕಿ ಎಲ್ಲ ಹಾಕ್ಕೊಳ್ಳಿ, ಬಟ್ ನೀರು ನೋಡಿಬಿಟ್ಟು, ನಿಮಗೆ ಗೊತ್ತಲ್ವಾ ದೋಸೆಗೆ ಹಿಟ್ಟು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ. ಸೊ ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕ್ಕೋಬೇಕು. ತುಂಬ ತಿಳಿ ಆಗಿಬಿಟ್ರೂ ಹಿಟ್ಟು ದೋಸೆ ಚೆನ್ನಾಗಿ ಬರಲ್ಲ. ಸೊ ಇವಾಗ ನೋಡಿ, ಅದನ್ನು ಹಿಟ್ಟು ಆದಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಮರುದಿನ ಬೆಳಗ್ಗೆ ದೋಸೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗಲೇ ಸಾಲ್ಟ್ ಆ್ಯಡ್ ಮಾಡೋದು ಬೇಡ. ಸ್ವಲ್ಪ ಸಾಲ್ಟ್ ಅಂದರೆ ರುಚಿಗೆ ತಕ್ಕಷ್ಟು, ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಆಮೇಲೆ ಒಂದು ಪಿಂಚ್ ಸೋಡಾ ಹಾಕಿದ್ರೆ, ನಾವು ದೋಸೆ ಉಯ್ಯೋಕ್ಕಿಂತ ಒಂದು 15-20 ಮಿನಿಟ್ಸ್ ಮುಂಚೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಅ ವೆರಿ ಲೈಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ವೆರಿ ಹೆಲ್ದಿ ಟು. ಸೊ ಈ ರೀತಿ ಎರಡೂ ಕಡೆ ತವಾ ಮೇಲೆ ಸುಟ್ಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಇಲ್ಲ ನಿಮ್ಗೆ ಬೇಕು ಅಂದರೆ ಚಟ್ನಿ ಪುಡಿ ಕೂಡ ಹಾಕ್ಕೋಬೋದು. ಅದ್ರ ಜೊತೆ ಕೋಕೋನಟ್ ಚಟ್ನಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ವೆರಿ ಹೆಲ್ದಿ ಆ್ಯಂಡ್ ಹೆಲ್ದಿ ರೆಸಿಪಿ. ಸೊ ಡೂ ಗಿವ್ ಇಟ್ ಅ ಟ್ರೈ. ಸೊ ಇದಾದಮೇಲೆ ರೆಗ್ಯುಲರ್ ಆಗಿ ಇನ್ನೇನು ಮಧ್ಯಾಹ್ನ ನಂದು ಕ್ಲಾಸ್ ಮುಗಿಸ್ಕೊಂಡೆ. ಮಧ್ಯಾಹ್ನ ಆಗಿಬಿಡತ್ತೆ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ. ಸೊ ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಕೂಪರ್ ಜೊತೆ ನಾನು ಸ್ಪೆಂಡ್ ಮಾಡ್ತೀನಿ. ಯಾಕಂದರೆ ಅಮ್ಮ ಮನೇಲಿ ಆಷಾಢ ಅಲ್ವಾ, ಮಮ್ಮಿ ಮನೇಲಿದ್ದೀನಿ. ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕೂಪರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ.
ಇನ್ನು ಆಷಾಢ ಆದಮೇಲೆ ನಾನು ವಾಪಸ್ ಹೋದರೆ ಇಷ್ಟು ಲಾಂಗ್ ಡ್ಯೂರೇಷನ್ಗೆ ಇನ್ನು ಬರೋದಕ್ಕಾಗಲ್ಲ ಮಮ್ಮಿ ಮನೆಗೆ. ಸೊ ಐ ಆಮ್ ಟ್ರೈಯಿಂಗ್ ಟು ಮೇಕ್ ದ ಮೋಸ್ಟ್ ಆಫ್ ಇಟ್ ವಿತ್ ಕೂಪರ್. ನನಗೆ ಅವನು ಅಂದರೆ ತುಂಬ ಇಷ್ಟ, ನಿಮ್ಮೆಲ್ರಿಗೂ ಗೊತ್ತು. ಸೊ ಅವನ ಜೊತೆ ಆಟ ಆಡೋದು, ಅವ್ನ ವೀಡಿಯೋಸ್ ಮಾಡೋದು, ಅವನದು ಫೋಟೋಶೂಟ್ ಮಾಡೋದಂತೆ, ಅದು ಇದು ತುಂಬ ಐ ಟ್ರೈ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಹಿಮ್. ಸೊ ಇಲ್ಲಿ ಇವನ ಜೊತೆ ನಾನು ಇದು ಮಾಡೋಷ್ಟರಲ್ಲಿ ಅಮ್ಮ ಆ್ಯಕ್ಚುಲಿ ರವಾ ಯೂಸ್ ಮಾಡಿಕೊಂಡು ಒಂದೇನೋ ಸ್ನ್ಯಾಕ್ ಟ್ರೈ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಷ್ಟೊತ್ತು ಅವರೆಲ್ಲ ರವೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡೋಷ್ಟೊತ್ತು ನಾನಿಲ್ಲಿ ಕೂಪರ್ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದೀನಿ. ನನ್ನ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಗಲಾಟೆ ಇತ್ತು ಬ್ಯಾಕ್ಗ್ರೌಂಡಲ್ಲಿ. ಮನೇಲಿ ಬೇರೆಯವರು ಟಿ ವಿ ನೋಡ್ತಾ ಇದ್ರು, ಅಪ್ಪ ಹಾಗೆ ನಮ್ಮ ಹಸ್ಬೆಂಡು. ಸೊ ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದೆಲ್ಲ ವಾಯ್ಸು. ಸೊ ನಿಮಗೆ ತುಂಬಾ ಸೈಲೆಂಟಾಗಿ ಅನಿಸ್ತಾ ಇದೆ. ಬಟ್ ನೋಡಿ, ಕೂಪರು ಅಡುಗೆ ಮನೆ ಬೌಂಡ್ರಿಯಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ಏನೋ ಮಾಡ್ತಾ ಇದ್ದಾರೆ ಅಮ್ಮಮ್ಮ ಮತ್ತು ಮಮ್ಮಿ ಸೇರಿಕೊಂಡು, ಏನು ಮಾಡ್ತಾ ಇದ್ದಾರೆ ಅಂತ ಅವ್ನಿಗೊಂಥರ ಕ್ಯೂರಿಯಾಸಿಟಿ. ಸೊ ಅವ್ನು ಯಾವಾಗಲೂ ಅಷ್ಟೇ, ನಾವಿಬ್ಬರು ಕಿಚನಲ್ಲಿದ್ದರೆ ಅವನು ಕಿಚನ್ ಬೌಂಡ್ರಿಯಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತಾನೆ. ಸೊ ಇಲ್ಲಿ ನೋಡಿ, ರವೆ ನಮ್ಮದು ಕ್ಲೀನ್ ಆಗೋಯ್ತು. ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೋಬೋದು, ಇದಕ್ಕೆ ಅಳತೆ ಅಂತ ಏನಿಲ್ಲ. ಸೊ ಇದೊಂಥರ ವೆರಿ ಈಸಿ. ನಿಮಗೆ ಯಾವ ರೀತಿ ಸ್ನ್ಯಾಕನ್ನ ನೀವು ಲೈಫಲ್ಲಿ ಟ್ರೈಯೇ ಮಾಡಿಲ್ಲ ಅಂದರೂ ಕೂಡ ಇದನ್ನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಸೊ ಇಲ್ಲಿ ಮೀಡಿಯಮ್ ರವೆನ ತಗೊಂಡಿರೋದು, ಒಂದು ಬಿಗ್ ಕಪ್ಪಷ್ಟು ಅಂತ ಅಂದ್ಕೊಳ್ಳಿ. ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ, ಈ ರೀತಿ ಫೈನ್ ಪೌಡರ್ ಆಗುತ್ತೆ. ಅಷ್ಟೇ ಮಾಡಬೇಕಾಗಿರೋದು. ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಬೇಡ. ಡೆಫಿನೆಟ್ಲಿ ನಿಮ್ಮ ಮನೇಲಿ ಉಪ್ಪು, ಖಾರ, ಒಂದು ಸ್ವಲ್ಪ ಕಸೂರಿ ಮೇಥಿ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಈ ಸ್ನ್ಯಾಕ್ನ ಮಾಡ್ತಾ ಇದ್ದೀವಿ ನಾವು. ಸೊ ರವೆನ ಫುಲ್ ಈ ರೀತಿ ನೋಡಿ ಗ್ರೈಂಡರ್ ಮಾಡ್ಕೊಂಬಿಡಿ. ಪುಡಿ ಆದಮೇಲೆ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ಒಂದಷ್ಟು ಕಸೂರಿ ಮೇಥಿ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಹೀಗೆ ಅದನ್ನು ಕ್ರಷ್ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಅದರದ್ದು ಫ್ಲೇವರ್ಸ್ ಎಲ್ಲ ಇದಾಗುತ್ತೆ. ಕಸೂರಿ ಮೇಥಿ ಆಪ್ಷನಲ್. ನಿಮಗೆ ಒಬ್ಬೊಬ್ರಿಗೆ ಮೇಥಿ ಫ್ಲೇವರ್ ಇಷ್ಟ ಆಗಲ್ಲ ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡಿಕೊಂಡು ನೀವು ಬೇಕಿದ್ದರೆ ಆರಿಗ್ಯಾನೋ ಹಾಕ್ಕೋಬೋದು, ಇಲ್ಲಾಂದರೆ ಬೇರೆ ಏನಾದರೂ ಡ್ರೈ ಸ್ಪೈಸ್ ಹಾಕ್ಕೋಬೋದು. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಇದೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಉಪ್ಪಾದಮೇಲೆ ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. ಜೀರಾ ಇಷ್ಟ ಆದವರು ಡೈರೆಕ್ಟಾಗಿ ಜೀರಿಗೆನೇ ಹಾಕ್ಕೋಬೋದು, ಬಟ್ ಐ ಹೇಟ್ ಜೀರಾ. ಸೊ ನಾನು ಎಲ್ಲದಕ್ಕೂ ಪೌಡರೇ ಯೂಸ್ ಮಾಡೋದು. ಹಾಗೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡರ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಇಲ್ಲ ನೀವು ಮಕ್ಳದ್ದು ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ಲಿ ಈ ರೆಡ್ ಚಿಲ್ಲಿನ ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ, ಅಂದರೆ ಗೋಧಿ ಹಿಟ್ಟು ಅದಕ್ಕೆ ನಾದ್ಕೋಬೇಕು. ಈಗ ನಾವು ಚಪಾತಿ ಮಾಡೋ ಹದ ಇರಬೇಕು ಹಿಟ್ಟು. ಸೊ ಜಸ್ಟ್ ನೀರು, ಇನ್ನೇನಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ರೆಸಿಪಿ ಎವರ್. ನೀವು ಖಂಡಿತ ಟ್ರೈ ಮಾಡಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದಾರೆ. ಎಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಅದು ಇದಾಗುತ್ತೆ, ಅಂದರೆ ಲೈಟ್ ಆಗುತ್ತೆ ಚಿಪ್ಸು ಅಂತ. ಸೊ ನೀವು ಎಣ್ಣೆ ಇಲ್ಲ ಅಂದರೂ ಬಟರ್ ಕೂಡ ಹಾಕ್ಕೋಬೋದು, ಇಲ್ಲ ಕಾಯಿಸಿರೋ ಅಂತಹ ತುಪ್ಪ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ಆ ಹಿಟ್ಟು ನೆನೆಯೋಕೆ ಅಂತ ಮುಚ್ಚಿ ಇಟ್ಬಿಡಬೇಕು. ಮುಚ್ಚಿ ಇಟ್ಮೇಲೆ ಆಯಿತು, ಅರ್ಧ ಕೆಲಸ ಆದಂಗೆ ನಮ್ಮದು. ಇನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಸಖತ್ತಾಗಿರುತ್ತೆ. ಸ್ಪೆಷಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್, ಅಂದರೆ ಈವ್ನಿಂಗ್ ಟೀ ಆರ್ ಕಾಫಿ ಜೊತೆ ಸ್ನ್ಯಾಕ್ಸು. ಮಕ್ಕಳಿಗೆ ಇನ್ನು ಈ ಕುರ್ಕುರೆ ಅಂತೆ ಅದಂತೆ ಇದಂತೆ ತಿನ್ನೋದನ್ನು ಬಿಡಿಸೋದು ಒಳ್ಳೆಯದು, ಯಾಕಂದರೆ ವಿ ನೋ ವಾಟ್ ಗೋಸ್ ಇನ್ ಕುರ್ಕುರೆ. ಸೊ ಬೇಡ, ಆದಷ್ಟು ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವೇ ಮನೇಲಿ ಏನಾದರೂ ಈಕ್ವಲಿ ಟೇಸ್ಟಿಯಾಗಿರೋ ಅಂತಹದ್ದು ರೆಸಿಪಿ ಟ್ರೈ ಮಾಡಿ ಮಾಡ್ತಾ ಇರಬೇಕು. ಮನೇಲಿ ಸ್ಪೆಷಲಿ ಮಕ್ಕಳಿದ್ರೆ ಅಂತೂ ಏನಾದರೂ ಒಂದು ತಿಂಡಿ ಇರಲೇಬೇಕು, ಇಲ್ಲ ಅಂದರೆ ಅವ್ರಿಗೂ ಏನೋ ಒಂಥರ. ಸೊ ನೋಡಿ, ಹಿಟ್ಟು ನೆಂದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡು ಈ ರೀತಿ ಲಟ್ಟಿಸಿ ಜಸ್ಟ್ ರೆಕ್ಟ್ಯಾಂಗಲ್ ಶೇಪ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ಬ್ಯಾಚು ಆಲ್ರೆಡಿ ಎಣ್ಣೆಗೆ ಹೋಗ್ತಾ ಇದೆ. ನಿಮಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಲಟ್ಸಿರೋದು ಹಾಗೆ ಕಟ್ ಮಾಡಿರೋದು. ನಾವಿಲ್ಲಿ ಈಸಿ ಆಗಲಿ, ಬೇಗ ಆಗಿಬಿಡ್ಲಿ ಕೆಲಸ ಅಂತ ಜಸ್ಟ್ ಲಾಂಗ್ ರಿಬ್ಬನ್ಸ್ ಥರ ಕಟ್ ಮಾಡಿಬಿಟ್ಟು ಅದನ್ನು ಮತ್ತೆ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಿಮ್ಮ ಹತ್ರ ಕುಕ್ಕಿ ಕಟರ್ ಇದ್ದರೆ ಸ್ಟಾರ್ ಶೇಪು, ರೌಂಡು, ಸೆಮಿ ಸರ್ಕಲ್, ಇಲ್ಲ ಟ್ರಯಾಂಗಲ್ಸ್, ಕುಕ್ಕಿ ಕಟರ್ ಆರ್ ಜಸ್ಟ್ ಬಾಟಲ್ ಕ್ಯಾಪ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಸಿಂಪಲ್ ರೌಂಡ್ ಶೇಪ್ಸ್ನ ಕಟ್ ಮಾಡ್ಕೋಬೋದು.
ಬಟ್ ಆ ಥರ ಶೇಪ್ಸ್ ಕಟ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಲೆಫ್ಟ್ ಓವರ್ ಆಟಾನ ಆರ್ ಹಿಟ್ಟನ್ನ ಮತ್ತೆ ಇನ್ನೊಂದು ಸತಿ ಲಟ್ಟಿಸ್ಬೇಕಾಗತ್ತೆ. ಸೊ ಅದೊಂಥರ ಟೀಡಿಯಸ್ ಪ್ರಾಸೆಸ್ ಆಗಿಬಿಡತ್ತೆ. ಸೊ ನಮ್ಮ ಮನೇಲಂತೂ ಸದ್ಯಕ್ಕೆ ಯಾರೂ ಮಕ್ಕಳಿಲ್ಲ. ಸೊ ಹಾಗಾಗಿ ಇದು ಈಸಿ ಕಟ್ ಮಾಡೋದಕ್ಕೆ ಅಂತ ವಿ ಜಸ್ಟ್ ವೆಂಟ್ ಅಹೆಡ್ ವಿತ್ ದಿಸ್. ನೋಡಿ, ಈ ರೀತಿ ಲಟ್ಟಿಸ್ಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು. ತುಂಬ ನೀರಿಗಾದರೆ ಚಿಪ್ಸು ಎಣ್ಣೆ ಹಿಡಿದ್ಬಿಡುತ್ತೆ. ಸೊ ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟೆ ಲಟ್ಟಿಸ್ಬೇಕಾಗತ್ತೆ ಇದು. ಯಾಕಂದರೆ ರವೆ ಅಲ್ವಾ, ಒಂಥರ ಜಿಗಿ ಇರುತ್ತೆ. ಸೊ ಹಾಗಾಗಿ ಪ್ರೆಷರ್ ಹಾಕಿಬಿಟ್ಟು ನೀಟಾಗಿ ಲಟ್ಟಿಸ್ಬೇಕು. ತುಂಬ ತೆಳುವಾಗಿ ಲಟ್ಟಿಸೋದು ಬೇಡ, ತುಂಬ ದಪ್ಪ ಕೂಡ ಬೇಡ. ಮೀಡಿಯಮ್ ಆಗಿ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಕೊಂಡು, ನೋಡಿ ಇಲ್ಲಿ ನೈಫ್ ಆರ್ ಯಾವುದಾದ್ರೂ ಒಂದು ಎನಿ ಶಾರ್ಪ್ ಥಿಂಗ್ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದು. ಸೊ ಫಸ್ಟು ಈ ರೀತಿ ಲಾಂಗ್ ಲೈನ್ಸ್ ಹಾಕ್ಕೊಂಡು ಆಮೇಲೆ ಮತ್ತೆ ಅಡ್ಡ ಈ ಥರ ಕುಯ್ದುಬಿಟ್ರೆ ಆಗೋಯ್ತು. ಸೊ ಇಲ್ಲೇನಾಗುತ್ತೆ, ನಮಗೆ ಹಿಟ್ಟು ಇದಾಗಲ್ಲ. ಕುಕ್ಕಿ ಕಟರ್ ಯೂಸ್ ಮಾಡಿದ್ರೆ ಮತ್ತೆ ಅದು ಲೆಫ್ಟ್ ಓವರ್ನ ಇನ್ನೊಂದು ಬ್ಯಾಚಲ್ಲಿ ಹಾಗೆ ಮಾಡ್ತಾನೆ ಇರಬೇಕಾಗತ್ತೆ. ಸೊ ಈ ಮೆಥಡ್ ಮಾಡಿದ್ರೆ ಆ ಥರ ಏನೂ ನೆಸೆಸರಿ ಇಲ್ಲ. ಸೊ ನೋಡಿ, ಇಲ್ಲಿ ನಮ್ಮ ಚಿಪ್ಸ್ ರೆಡಿ ಆಯಿತು. ತಿನ್ನೋಕೆ ಮಾತ್ರ ಸಖತ್ತಾಗಿದೆ. ವೆರಿ ಲೈಟ್ ಆ್ಯಂಡ್ ವೆರಿ ಕ್ರಿಸ್ಪಿ ಆಲ್ಸೋ. ಸಖತ್ ಕುರುಮ್ ಅಂತ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಗಂತೂ ವೆರಿ ಗುಡ್ ಆಪ್ಷನ್. ಸೊ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ಯಾವುದಾದ್ರೂ ನೀವು ಹೊಸ ರೆಸಿಪೀಸ್ ಟ್ರೈ ಮಾಡಿದರೆ ನನಗೂ ಹೇಳಿ, ನಾನು ಟ್ರೈ ಮಾಡಿ ಅದನ್ನು ವಿಡಿಯೋ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಐ ಗೆಸ್ ದಟ್ಸ್ ಆಲ್. ಇವತ್ತು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಅಂಟಿಲ್ ದೆನ್, ಟೇಕ್ ಕೇರ್ ಗೈಸ್, ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್.